ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು ಸೇವೆಗೈವರು ಗೋಸಾಯಿಗಳು, ಅಲ್ಲಾನ ಸೇವೆ ಮಾಡುವರು ಕೆಲವರು, ಕೆಲವರು ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ಕೆಲವರು. ಎಲ್ರಿಗೂ ನಮಸ್ಕಾರ. ನಾನು ಆಗುಂಬೆ ನಟರಾಜ್. ಹಿಂದಿನ ಸಂಚಿಕೆಗಳಲ್ಲಿ ಗುರುನಾನಕನ ಜನನ, ಬಾಲ್ಯ, ತಿರುಗಾಟ, ಅವರ ಉಪದೇಶಗಳು, ಇದರ ಬಗ್ಗೆ ಎಲ್ಲ ನಾನು ಮಾತಾಡಿದೆ. ಇಂದಿನ ಸಂಚಿಕೆಯಲ್ಲಿ ಅವರು ದಕ್ಷಿಣ ಭಾರತವನ್ನು ಭೇಟಿ ಮಾಡ್ತಾರೆ, ಕೆಲವು ಪ್ರದೇಶವನ್ನು ಭೇಟಿ ಮಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ಕುರುಗಳು ಇದೆ. ಈಗಾಗಲೇ ಹೇಳಿದಂಗೆ ಬೀದರ್ನಲ್ಲಿ ಹೋಗ್ತಾರೆ. ಬೀದರ್ನಲ್ಲಿ ಒಂದು ಪ್ರಸಿದ್ಧ ಗುರುದ್ವಾರ ಕೂಡ ಇದೆ. ಸಿಲೋನ್ಗೂ ಹೋಗ್ತಾರಂತೆ, ಅಂದರೆ ಶ್ರೀಲಂಕಾಗೂ ಹೋಗ್ತಾರಂತೆ. ಸೊ ಅಲ್ಲೆಲ್ಲ ಹೋಗಿ ಬಂದಮೇಲೆ ತಿರ್ಗಾ ವಾಪಸ್ಸು ಪಂಜಾಬ್ಗೆ ಹೋಗ್ತಾರೆ, ಅವ್ರ ಊರಿಗೆ, ಸ್ವಂತ ಊರಿಗೆ ಹೋಗ್ತಾರೆ. ಸೊ ಅಲ್ಲಿ ಒಂದು ಅಚಲವತ ಅದು ಹೆಸರು ಭಾಳ ವಿಚಿತ್ರವಾಗಿದೆ. ಅಚಲವತಾಲ ಎಂಬ ಸ್ಥಳದಲ್ಲಿ ಯೋಗಿಗಳನ್ನು ಮೀಟ್ ಮಾಡ್ತಾರೆ ಅವರು. ಅಲ್ಲಿ ಯೋಗಿಗಳೆಲ್ಲ ಒಂಥರ ಈಗಿನ ಥರ ಅಲ್ಲ, ಒಂಥರ ಹಠಯೋಗಿಗಳು ಅಂತ ಕೇಳ್ಬೋದು. ಅವ್ರನ್ನೆಲ್ಲ ಹಠಯೋಗಿಗಳು. ಅವರೆಲ್ಲ ಅಲ್ಲಿ ತಮ್ಮದೆಲ್ಲ ಇದನ್ನು ತೋರಿಸ್ತಾ ಇರ್ತಾರೆ, ಯೋಗ ಎಲ್ಲ ಪ್ರದರ್ಶನ ಮಾಡ್ತಾ ಇರ್ತಾರೆ. ಈ ನಾನಕ್ಗೆ ಭಾಳ ಗೌರವ ಗೀರ್ವ ಎಲ್ಲ ಸಿಗುತ್ತೆ. ಅಲ್ಲಿ ಹೋದಾಗ ಎಲ್ಲರೂ ಜನ ಬಂದು ಆ ಯೋಗಗಳನ್ನ ಮರ್ತು ಬಿಡ್ತಾರೆ, ಇವನ ಕಡೆ ಎಲ್ಲ ಬರ್ತಾರೆ. ಆವಾಗ ಇವನು ಒಬ್ಬ ಕೇಳ್ತಾನಂತ, ಒಬ್ಬ ಮುಖ್ಯಸ್ಥ, ಒಬ್ಬ ಬಂಗಾರನಾಥ್ ಅಂತ ಅವನ ಹೆಸರು. ಅವನು ಬರ್ತಾನೆ, ಯಾಕ್ರೆ ನೀವೊಬ್ಬ ಯೋಗಿ ಆಗಿಲ್ಲ, ನೀವು ಒಬ್ಬ ಗುರು ಅಂತ ಹೇಳ್ಕೊಡ್ತೀರಾ, ಎಲ್ಲ ಕಡೆ ತಿರುಗಾಟ ಮಾಡ್ತೀರಾ, ಈ ಥರ ಎಲ್ಲ ಮಾಡ್ತಾರೋರು, ನೀನು ಯಾಕೆ ಒಂಥರ ಹಾಲಿನಲ್ಲಿ ಹುಳಿ ಹಿಂಡ ಕೆಲಸ ಮಾಡ್ತೀರಲ್ಲ, ಯೋಗಿಗಳ ಬಗ್ಗೆ ಯಾತಕ್ಕೆ ನಿಮಗೆ ಅಷ್ಟೊಂದು ಆಸಕ್ತಿ ಇಲ್ಲ? ನಾವು ಯೋಗಿಗಳು ನಾವು ಬೇಕಾದಷ್ಟು ಕೆಲಸ ಮಾಡಿದಿಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದೀವಲ್ಲ, ಯಾಕೆ ನೀವು ಹುಳಿ ಹಿಂಡ ಕೆಲಸ ಮಾಡ್ತಿಲ್ಲ ಅಂತ ಅವಾಗ ಉತ್ತರ ಕೊಡ್ತಾರಂತೆ ನಾನಕ್. ಏನಂದರೆ, ಯಾರ ತಾಯಿ ಅಂದರೆ ಗುರು, ತಾಯಿ ಅಂದರೆ ಗುರು, ಜ್ಞಾನಿ ಆಗಿರುತ್ತಾಳೆಯೋ ಕಾಲನ್ನು ತೊಳೆಯುತ್ತಾಳೆ, ಅದನ್ನು ಕಡಿಯುವುದಿಲ್ಲ, ಕಾಲನ್ನು ಕಡಿಯುವುದಿಲ್ಲ, ಅಂದರೆ ಮನಸ್ಸನ್ನು ಕಡಿಯುವುದಿಲ್ಲ. ಸಂಸಾರ ತ್ಯಾಗ ಮಾಡಿ ಯಾರು ಅದಕ್ಕೆ ಶಾಪವಿಕ್ಕುವರೋ ಅವರು ಗೃಹಸ್ಥರ ಬಾಗಿಲುಗಳಿಗೆ ತೆರಳಿ ಭಿಕ್ಷೆ ಬೇಡಲಾರರು. ನೀವು ಯೋಗಿಗಳು ಮಾಡತಾರ, ಯಾರು ಇಲ್ಲಿ ಜೀವನದಲ್ಲಿ ಏನೂ ಮಾಡುವುದಿಲ್ಲವೋ ಪರಲೋಕದಲ್ಲೂ ಕೂಡ ನೀವೇನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವರ ಅಂದರೆ ಮುಖ್ಯವಾದ ಉಪದೇಶ ನಾನಕರದ್ದು ಏನಪ್ಪ ಅಂದರೆ, ನೀವು ದಾನ ಧರ್ಮ, ನೀ ಕಷ್ಟಪಟ್ಟು ದುಡಿದಿದ್ದು ಹಣ ಆಗಲಿ ಏನೇ ಆಗಲಿ, ನೀ ಅದನ್ನು ದಾನ ಮಾಡಪ್ಪ, ಅದು ಈ ಲೋಕದಲ್ಲೇ ಅದು ನಿನಗೆ ಒಳ್ಳೆಯ ಇದು ಸಿಗ್ತದೆ. ಅದು ಬಿಟ್ಟು ನೀವು ಸುಮ್ಮನೆ ಪರಲೋಕದಲ್ಲಿ ಸಿಗುತ್ತೆ ಅಂತ ಏನೇನೋ ಮಾಡೋಕ್ಕೆ ಹೋಗ್ತಿರಲ್ಲ, ಅದೇನು ಮಾಡೋಕ್ಕೆ ಇಲ್ಲೇ ಸಿಗ್ತದೆ ನಿಮಗೆ, ಪರಲೋಕಕ್ಕೆ ಹೋಗೋದು ಬೇಕಾಗಿಲ್ಲ. ನಿಮಗೆ ಇಲ್ಲಿ ದಾನ ಧರ್ಮ ಮಾಡಿರಿ, ಒಳ್ಳೆ ಕೆಲಸ ಮಾಡಿರಿ, ಅದು ನೈತಿಕತೆ ಬೋಧಿಸ್ತಾರೆ ಅಷ್ಟೇ, ಅದಿನ್ನೇನಿಲ್ಲ. ಆದರೆ ಯೋಗಿಗಳಿಗೆಲ್ಲ ಆಶ್ಚರ್ಯ, ಇದೆಲ್ಲ ಏನಿದನು? ನಾನಕ್ಕೂ ಈ ಯೋಗಿಗಳು ಈ ಚಮತ್ಕಾರ ಮಾಡ್ತಿರ್ತಾರೆ, ಕೈ ಚಿಳಕ ಮಾಡ್ತಾರೆ, ಅದ್ರ ಪವಾಡ ಮಾಡ್ತಿರ್ತಾರಲ್ಲ, ಅದೆಲ್ಲ ಯೋಗಿಗಳು ಬೇಕಾದಷ್ಟು ಈಗಲೂ ಮಾಡ್ತಾರಲ್ಲ. ಬೇಕಾದಷ್ಟು ಯೋಗಿಗಳು ಅವ್ರಿಗೆ ಹೆಸರು ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಆ ಥರ ಬೇಕಾದಷ್ಟು ಜನ ಈಗಲೂ ಇದ್ದಾರೆ. ಅವರು ಯಾಕೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಉತ್ತರ ಕೊಡ್ತಾರೆ ಅವರು. ದೇವರನ್ನು ತಿರಸ್ಕರಿಸುವುದೇ ಪವಾಡಗಳ ಉದ್ದೇಶ ಅಂತ ನಾವು. ಆದರೆ ದೇವರ ನಾಮ ಮತ್ತು ಪುಣ್ಯ ಪುರುಷರ ಸಹವಾಸಗಳನ್ನು ಮಾತ್ರ ನಾನು ನಂಬ್ತೇನೆ. ದೇವರ ನಾಮ ಹಾಡಬೇಕು, ಪುಣ್ಯ ಪುರುಷರ ಸಹವಾಸ ಮಾಡಬೇಕು, ಅದೆಲ್ಲ ಸರಿನೇ. ಆದರೆ ಈ ಚಮತ್ಕಾರ ಮಾಡ್ತಾರಲ್ಲ, ಕೈ ಚಳಕ ಮಾಡ್ತಾರಲ್ಲ, ಮ್ಯಾಜಿಕ್ ಮಾಡ್ತಾರಲ್ಲ, ಅಂಥವ್ರನ್ನ ನಂಬೋದಿಲ್ಲ ಅಂತ ಹೇಳ್ತಾರೆ. ಸೊ ಇದು ಯಾಕೆ ನೀನು ಬಾಪ, ನೀನು ನಮ್ಮ ಜೊತೆಗೆ ಸೇರ್ಕೋ ಅಂತ ಯೋಗಿಗಳಲ್ಲಿ ಹೇಳ್ತಾರೆ. ಅವಾಗ ಅವನು ಏನು ಹೇಳ್ತಾನೆ ಅಂದರೆ, ಹರಿದ ತೇಪೆ ಹಾಕಿದ ಮೇಲಂಗಿ ಎಂದಲ್ಲ, ಕಿವಿಗೆ ಕುಂಡಲ ಧರಿಸಿ ಅಥವಾ ಜೋಳಿಗೆ ಚೀಲ ಧರಿಸಿದಂತಲ್ಲ. ಯೋಗಿಗಳೆಲ್ಲ ಮಾಡ್ತಾರಲ್ಲ, ಯೋಗಿಯ ದಂಡದಿಂದಲ್ಲ, ಜಿಂಕೆಯ ಕೊಂಬಿನಿಂದಲ್ಲ,
ಒಬ್ಬ ವ್ಯಕ್ತಿ ನಿಜವಾದ ಯೋಗಿ ಆಗಬಲ್ಲ. ಯೋಗಿ ಎಂದರೆ ಯಾರು ತನ್ನ 5 ಭಾವೋದ್ರೇಕಗಳನ್ನು ಹಿಡಿದಿಟ್ಟುಕೊಳ್ಳುವನೋ, ಸ್ವಲ್ಪ ಹೊತ್ತು ಮಾತ್ರ ನಿದ್ರಿಸಿ ಮತ್ತು ಮಿತ ಆಹಾರ ಸೇವಿಸುವನೋ, ಮತ್ತು ದೇವರ ಧ್ಯಾನಾಸಕ್ತ ಮಾಡ್ತಾನೋ, ಆಸೆಗಳನ್ನು ಹತ್ತಿಕ್ಕಿ ಬುದ್ಧಿ ಮಾತುಗಳನ್ನು ನುಡಿದು ತನ್ನ ದೇಹ ಮತ್ತು ಮನಸ್ಸುಗಳನ್ನು ಪವಿತ್ರವಾಗಿಟ್ಟುಕೊಂಡಿರುತ್ತಾನೋ, ಮತ್ತು ದೇವರಿಂದ ಏನು ದೊರೆತರೂ ಅದನ್ನು ಒಳ್ಳೆಯದೆಂದು ಬಗೆಯುತ್ತಾನೋ, ಅವನೇ ಯೋಗಿ. ಆಗ ದೇವರ ದಿವ್ಯ ಗಾನ ಸುದೆ ಅವನನ್ನು ಆವರಿಸುತ್ತದೆ ಅಂತ ಇದು ಗುರು ಗ್ರಂಥದಲ್ಲಿ ಬರ್ತದೆ. ಇದು ಹಾಡು, ಇದು ಅವನು ಹೇಳಿದ ಅತ್ಯಂತ ಉತ್ತಮವಾದ ಒಂದು ಉಪದೇಶ. ಇದು ಯೋಗಿಗೆ ಫಸ್ಟ್ ಕ್ಲಾಸ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅವರು. ಯೋಗಿ ಅಂದರೆ ಹೇಗಿರಬೇಕು ಅಂತ ಹೇಳಿ ಕೊಟ್ಟಿದ್ದಾನೆ, ತುಂಬ ಚೆನ್ನಾಗಿದೆ ಅದು. ಸೊ ಈ ಒಂದು ಗಾನಾಮೃತ ಇದೇ ಸಮಯದಲ್ಲಿ ಅವನು ಹೇಳ್ತಾನೆ, ಅದು ಗುರುಗ್ರಂಥ ಸಾಹಿಬದಲ್ಲಿ ಅಡಕವಾಗಿದೆ. ಅದರಲ್ಲಿ ಏನಪ್ಪ ಅಂತಂದರೆ ಋಗ್ವೇದದ ಪ್ರಸಿದ್ಧ ಮಂತ್ರದ ಸಾರಾಂಶನೇ ಅದರಲ್ಲಿದೆ. ಅಂದರೆ ವೇದ ಎಲ್ಲ ಅಭ್ಯಾಸ ಮಾಡಿರ್ತಾರೆ ಅನ್ನೋದಕ್ಕೆ ಒಂದು ಮಂತ್ರ ಇದೆ ಅದರಲ್ಲಿಗೆ. ಇದು ಬಹಳ ಉದ್ದವಾಗಿದೆ, ನಾನು ಅದಷ್ಟು ಹೇಳಕ್ಕೆ ಇಷ್ಟಪಡೋದಿಲ್ಲ. ಒಂದೇ 2 ಲೈನಲ್ಲಿ ಹೇಳ್ಬಿಡ್ತೀನಿ. ಸೃಷ್ಟಿ ಪೂರ್ವದಲ್ಲಿ ಕಗ್ಗತ್ತಲಿದ್ದು ಎಲ್ಲೆಲ್ಲೂ ಅವ್ಯವಸ್ಥೆ ಮೇಲೆ ಅವ್ಯವಸ್ಥೆ. ಆಗ ಭೂಮಿ ಆಕಾಶ ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ದೇವರ ವರ್ಣನಾತೀತ ಮತ್ತು ಅದ್ಭುತ ದೈವ ಸಂಕಲ್ಪ ಇತ್ತು. ದಿನ ರಾತ್ರಿ ಆಗಲಿ ಸೂರ್ಯ ಚಂದ್ರರಾಗಲಿ ಇರದೆ ಕೇವಲ ದೇವ ಶೂನ್ಯದಲ್ಲಿ ತನ್ನ ಮೇಲೆ ಚಿಂತಿಸುತ್ತಾ ಇದ್ದ. ಗಾಳಿ ಅಥವಾ ನೀರಾಗಲಿ ಇರಲಿಲ್ಲ, ಸೃಷ್ಟಿ ಹೋಗುವಾಗಲಿ ಅಥವಾ ವಾಕ್ಶಕ್ತಿ ಆಗಿರಲಿಲ್ಲ. ಇವೆಲ್ಲ ಬಂದ್ಬಿಟ್ಟಿದೆ, ಅದು ವೇದದಲ್ಲಿ ಹೇಳಿದೆ. ಅದನ್ನೇ ತನ್ನ ಗಾನಾಮೃತ ಮುಖಾಂತರ ಅದನ್ನ ನಾನಕ್ಕೆ ಹೇಳ್ತಾನಂತೆ. ಅದು ಉದ್ದವಾಗಿ ತುಂಬ ಚೆನ್ನಾಗಿದೆ ಅದು. ಇದೆಲ್ಲ ಮುಂದೆ ಬಹಳ ಹೇಳ್ತಾರೆ, ಇದು ತುಂಬಾನೇ ಇದೆ ಅದ್ರ ಹೇಳೋದು. ಇದು ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಏನಾಗುತ್ತೆ, ಅವನಿಗೆ ಅಂತಿಮವಾಗಿ ಮುಸ್ಲಿಮರ ಮೆಕ್ಕಾ ಯಾತ್ರೆ ಥರ ಮುಸ್ಲಿಮರ ಕಾಬಾ ಅಲ್ಲಿಗೆ ಹೋಗೋಣ ನೋಡಬೇಕು ಅಂತ ಅನ್ಸುತ್ತೆ. ಅಲ್ಲಿಗೂ ಹೋಗ್ತಾನಂತೆ. ಅದು ಆಶ್ಚರ್ಯ ಆಗ್ತದೆ. ಅರೇಬಿಯಾದ ಮೆಕ್ಕಾ ನಗರಕ್ಕೂ ಹೋಗ್ತಾನಂತೆ. ಅದು ಆ ಮೆಕ್ಕಾ ನಗರಕ್ಕೆ ಹೋಗಿ ಅಲ್ಲಿ ನಡೆದ ಒಂದು ಘಟನೆ ಬಗ್ಗೆ ಚೆನ್ನಾಗಿದೆ ಅದು. ಆ ಪಾದಗಳನ್ನು ಅಲ್ಲಿ ತಂಗಿದ್ದ ಸ್ಥಳದಲ್ಲಿ ಪಾದಗಳನ್ನು, ಅಲ್ಲಿ ಮೆಕ್ಕಾ ಗುಡಿ ಇದೆಯಲ್ಲ, ಆ ಪಾದಗಳನ್ನು ಮೆಕ್ಕಾ ಗುಡಿಗೆ ಎದುರಾಗಿ ಕಾಲನ್ನ ಇಟ್ಕೊಂಡು ಮಲಗ್ತಾನಂತೆ. ಅವಾಗ ಒಬ್ಬ ಬಂದು ಹೇಳ್ತಾನಂತೆ, ದೇವ್ರ ಗುಡಿ ದಿಕ್ಕಿನಲ್ಲಿ ನಿನ್ನ ಕಾಲನ್ನು ಇರಿಸಿದ್ದಕ್ಕೆ ಅರಿವಾಗ್ಲಿಲ್ವ, ನೀನು ಯಾಕೆ ಹತ್ರ ಮಲಗಿದ್ಯಾ ಅಂತ ನಾನು ಗಲಾಟೆ ಮಾಡ್ತಾನೆ ಒಬ್ಬ ಬಂದು. ಅವಾಗ ಅವನು ಕೇಳ್ತಾನಂತೆ, ದೇವರ ಗುಡಿ ಇಲ್ಲದಿರುವ ದಿಕ್ಕಿಗೆ ನನ್ನ ಪಾದಗಳನ್ನು ಸರಿಸು ಅಂತ ಹೇಳ್ತಾನಂತೆ ನಾನಕ್ಕು. ಸೊ ಆವಾಗ ಅವನು ಯಾರು ಆಕ್ಷೇಪಣೆ ಮಾಡಿದ್ನಲ್ಲ, ಅವನ ಪಾದನ ಹಿಡ್ಕೊಂಡು ಹೇಳ್ತಾನಂತೆ, ಆ ಕಡೆ ಈ ಕಡೆ ಅಂತ ಎಳ್ದಾಡ್ತಾನಂತ ಅವಾಗ. ಸೊ ಈಗ ಅವನ ಎಳೆದಾಗ ಎಲ್ಲಿ ಇಟ್ನೋ ಬೇರೆ ಕಡೆ ಇಟ್ನಲ್ಲ, ಪಾದನ ತೆಗೆದ್ಬಿಟ್ಟು ಕಾಬಾ ಗುಡಿಗೆ ಬಿಟ್ಬಿಟ್ಟು ಆ ಕಡೆ ಅಲ್ಲೊಂದು ದಿವ್ಯ ಪ್ರತಿಭೆ ಬಂದಂತೆ, ಪ್ರತಿಭೆ ಕಾಣಿಸ್ತಂತೆ. ಅಯ್ಯೋ, ಅವನು ಪ್ರತಿಭೆ ನೋಡಿದ ಕೂಡಲೇ ಈ ಒಂದು ದಿವ್ಯ ಪ್ರತಿಭೆ ಕಾಣಿಸ್ತಲ್ಲ, ಅವಾಗ ಇವನಿಗೆ ಗಾಬರಿ ಆಗ್ಬಿಡ್ತಂತೆ. ಅವನಿಗೆ ನಾ ಹೇಳಿದವನಿಗೆ ಅಲ್ಲ 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 ಅಂತ ಕಿತ್ಕೊಂಡಂತೆ ಅವನು. ಅಲ್ಲನ ಇದು ಅಲ್ಲ, ಇಲ್ಲೇ ಬಂದ್ಬಿಟ್ಟಿದ್ದಾನೆ ಅಂತ. ಆವಾಗ ಈ ಹಿಂದೂಸ್ತಾನದಿಂದ ಒಬ್ಬ ಪವಾಡ ಪುರುಷ ಬಂದ್ಬಿಟ್ಟಿದ್ದಾನೆ ಅಂತೆ, ಹೋಗಿ ಹೊರಗಡೆ ಎಲ್ಲ ಹೇಳ್ತಾನಂತೆ. ಸೊ ಎಲ್ಲ ಅವಾಗ ಜನ ಎಲ್ಲ ಬರೋಕ್ಕೆ ಶುರು ಮಾಡ್ತಾರಂತೆ, ನೋಡ್ತಾರಂತೆ. ಅವಾಗ ಕೇಳಿದ ಪ್ರಶ್ನೆ ಎಲ್ಲ ಶುರುವಾಗುತ್ತಂತೆ. ಅವಾಗ ಏನು ನಿನ್ನ ಹಿಂದೂ ಒಳ್ಳೆಯವನೋ ಅಥವಾ ಮುಸಲ್ಮಾನ್ ಒಳ್ಳೆಯವನೋ ಅಂತ ಒಬ್ಬ ಪ್ರಶ್ನೆ ಕೇಳ್ತಾನಂತೆ. ಅವಾಗ ಇವನು ಉತ್ತರ ಕೊಡೋದು ಈ ಥರ, ಯಾರು ಒಳ್ಳೆತನ ಮಾಡುವರೋ, ದೇವರಲ್ಲಿ ಜೀವಿಸುವರೋ ಅವರೇ ಉತ್ತಮರು. ಯಾಕೆಂದರೆ ಒಳ್ಳೆತನ ಮಾಡದಿದ್ದರೆ ಸಂಕಟಕ್ಕೆ ಈಡಾಗುವರು ಅಂತ ಹೇಳ್ತಾನೆ. ನೀವು ರಂಜಾನ್ ತಿಂಗಳಲ್ಲಿ ನೀವು ಉಪವಾಸ ಮಾಡಿಲ್ವಾ ಅಂತ ಕೇಳ್ತಾನೆ ಒಬ್ಬ. ಅದಕ್ಕೆ ಅವನು, ನಾನು ದಿನವೂ ಉಪವಾಸ ಮಾಡ್ತೀನಿ, ಕೇವಲ ರಂಜಾನ್ನಲ್ಲೇ ಯಾಕೆ ಮಾಡಬೇಕು? ದೇವರೊಬ್ಬರ ಮೇಲೆ ಏಕಾಗ್ರತೆ ಇಟ್ಟುಕೊಂಡು ಮತ್ತೊಬ್ಬರ ಮೇಲೆ ಅದನ್ನ ಇರಿಸದೆ ಉಪವಾಸ ವ್ರತ ಕೈಗೊಳ್ತೇನೆ. ನಾನು ಕರುಣೆಯಿಂದ ಆರಾಧಿಸುತ್ತೇನೆ ಮತ್ತು ಅತಿಯಾಸೆಯನ್ನು ತ್ಯಜಿಸ್ತೇನೆ. ಇದು ಇನ್ನ ನಟ್ಶಲ್ ಅಂತ ಹೇಳ್ತಾರಲ್ಲ, ಇದು ಗುರುನಾನಕನ ಮುಖ್ಯವಾದ ಸಂದೇಶ. ಅದು ಏನಂತಂದರೆ, ದಿನವೂ ಉಪವಾಸ ನಾವು ಮಾಡ್ತೀವಿ, ದೇವರೊಬ್ಬನೇ ಇದ್ದಾನೆ, ಅವನ ಮೇಲೆ ಏಕಾಗ್ರತೆ ಮಾಡ್ತೀನಿ, ಮತ್ತೊಬ್ಬರ ಮೇಲೆ ನಾನು ಭರವಸೆ ಇಟ್ಕೊಳ್ಳೋದಿಲ್ಲ, ಉಪವಾಸ ವ್ರತ ಕೈಗೊಳ್ತೇನೆ, ಆದರೆ ಕರುಣೆಯಿಂದ ಆರಾಧಿಸ್ತೀನಿ ನಾನು. ಕರುಣೆ ಇಂಪಾರ್ಟೆಂಟ್, ಕಂಪ್ಯಾಷನೇಟ್ ಅಂತಾರಲ್ಲ. ಸೊ ಅತಿಯಾಸೆ ಅಂತಿದ್ದು, ಆಸೆ ಬೇಕು, ಅದೇ ಅತಿಯಾಸೆ ಅದು ಇದ್ದೇ ಇದೆಯಲ್ಲ. ಬುದ್ಧಂದು ತತ್ವ ಅದು, ಮುಕ್ಕಾಲು ಪಾಲು ಬುದ್ಧಂದು ಇಟ್ಕೊಂಡಿದ್ದೇನೋ, ಅತಿಯಾಸೆ ಬೇಡ ಅಂತೇಳಿ. ಇಟ್ ಲೀಡ್ಸ್ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ. ಅತಿಯಾಸೆ ದುಃಖಕ್ಕೆ ಮೂಲ ಅಂತ ಅವನು ಹೇಳಿದ್ದಾನೆ, ದುಃಖ ಇವನು ಬುದ್ಧ. ಆ ಬುದ್ಧಂದು ಮುಕ್ಕಾಲು ಪಾಲು ಅವನು ಓದಿದ್ದಾನೆ, ತಿಳ್ಕೊಂಡಿದ್ದಾನೆ, ಎಲ್ಲ ಇತ್ತು ಅಂತ ಕಾಣಿಸುತ್ತೆ ಅದು. ಸೊ ಎನಿವೇ ಇದು ಇವನ ಒಂದು ಸಂದೇಶ ಅಲ್ಲಿ.
ಸುರಾಪಾನಕ್ಕೆ ಸೆರೆಯಾದ ಬರಹಗಾರ ಬರಹಗಾರ ಸುರಾಪಾನಕ್ಕೆ ಸೆರೆಯಾದ ಬರಹಗಾರ ಬರಹಗಾರ ಸಾರಾಯಿ ಮನೆಗೆ ನುಗ್ಗಿದ ಛಲಗಾರ ಛಲಗಾರ ಸುರಾಪಾನಕ್ಕೆ ಸೆರೆಯಾದ ಬರಹಗಾರ ತುತ್ತು ತುತ್ತು ತಿನ್ನುವ ಬಾಯಿಗೆ ಬಿತ್ತು ಸಾರಾಯಿ ತುತ್ತು ತುತ್ತು ತಿನ್ನುವೆ ತುತ್ತು ತುತ್ತು ತಿನ್ನುವ ಬಾಯಿಗೆ ಬಿತ್ತು ಸಾರಾಯಿ ಹೊತ್ತು ಹೊತ್ತು ಹೊಟ್ಟೆ ಬಿರಿಯಿತು ಕತ್ತು ಕತ್ತಿಗೆ ಬಿತ್ತು ಆರಾತುರಾಯಿ ಸುರಾಪಾನಕ್ಕೆ ಸೆರೆಯಾದ ಬರಹಗಾರ ಸಾರಾಯಿ ಮನೆಗೆ ನುಗ್ಗಿದ ಛಲಗಾರ ಸೆರೆಯ ಸೆರೆಯಿಂದ ಸೆರೆಯ ಸೆರೆಯಿಂದ ಬಿಡಿಸಿಕೊಳ್ಳಲಾರನಾದ ಮರೆಮರೆಯಾಗಿ ಸೆರೆಯ ಉಪಾಸಕನಾದ ಸೆರೆಯ ಸೆರೆಯಿಂದ ಬಿಡಿಸಿಕೊಳ್ಳಲಾರನಾದ ಮರೆಮರೆಯಾಗಿ ಸೆರೆಯ ಉಪಾಸಕನಾದ ಉಪಾಸಕನಾದ ಸುರಾಪಾನಕ್ಕೆ ಸೆರೆಯಾದ. ಪ್ರಶ್ನೆ ಕೇಳ್ತಾನೆ ಒಬ್ಬ ಮುಸ್ಲಿಮು, ನೀನು ಹಾಗಾದರೆ ಪವಿತ್ರ ಕುರಾನ್ ನಾನು ಓದೋದಿಲ್ವಾ ಅಂತ. ಅದಕ್ಕೆ ಪವಿತ್ರ ಕುರಾನ್ ಓದಲ್ಲ ಅಂದಾಗ ಇವನು ಉತ್ತರ ಕೊಡೋದು ಈ ಥರ, ನಾನು ಪಠಿಸುವುದಿಲ್ಲ ಅಂತಾನೆ. ದೇವರ ಆದೇಶವನ್ನು ಪಾಲಿಸುವೆ, ಆದರೆ ನಾನು ಪಠಿಸೋದಿಲ್ಲ, ದಿವಸ ಅದನ್ನು ಓದೋದಕ್ಕೆ ಹೋಗೋದಿಲ್ಲ. ಯಾರು ಓದುತ್ತಾರೋ ಆದರೆ ಮನಸ್ಸನ್ನು ನಿಶ್ಚಲಗೊಳಿಸಿದಲ್ವೋ ಅವರ ಆತಂಕ ದೂರವಾಗುವುದಿಲ್ಲ. ಯಾರು ಪ್ರೀತಿಸುವರೋ ಅವರು ಆರಾಧಿಸುವುದಲ್ಲದೆ ಬೇರೇನು ಮಾಡರು. ಪರಸ್ಪರ ಹೋರಾಡುವವರು ದೇವರನ್ನು ಆರಾಧಿಸಿದರೆ ಹೇಗೆ ತಾನೇ ದೇವರನ್ನು ಹೊಂದಲು ಸಾಧ್ಯ ಅಂತ ಹೇಳ್ತಾನೆ. ಇದೊಂದು ಅದ್ಭುತವಾದ ಸಂದೇಶ, ಇವತ್ತಿಗೂ ನಡೀತದೆ ಇದು. ಯಾರು ಪ್ರೀತಿ ಇಲ್ವೋ, ಯಾರು ಪ್ರೀತಿ ಮಾಡೋದಿಲ್ವೋ, ಯಾರು ಪ್ರೀತಿಯಿಂದ ದೇವ್ರನ್ನ ಕರುಣೆಯಿಂದ ಆರಾಧಿಸಿದ್ವೋ ಅವರು ಖಂಡಿತ ಅಂದರೆ ಪರಸ್ಪರ ಹೋರಾಡ್ತಾರೋ. ಈಗ ಮುಸ್ಲಿಮ್ಸಲ್ಲಿ ಇದ್ದೇ ಇದೆ ಅದು, ಅವರು ಪರಸ್ಪರ ಹೋರಾಡ್ತಾರೆ. ಶಿಯಾ ಸುನ್ನಿ ಇಬ್ಬರು ರಕ್ತ ಚೆಲ್ತಾ ಇದ್ದಾರೆ. ಸೊ ಅವರ ಕುರಾನ್ನಲ್ಲೇ ಹೇಳ್ಬಿಡಿದೆಯಲ್ಲ, ಯಾರು ನೀವು ಆಲಂಗಿಸೋದಿಲ್ಲೋ, ಇಸ್ಲಾಂ ತಗೊಳ್ಳೋದಿಲ್ಲೋ ಅವ್ರು ಕಾಫಿರ್, ಅವ್ರ ಕಾಫಿರ್ನ ಸಾಯಿಸ್ಬಿಡು, ಹೊಡಿ ಸರ್, ಬೇರೆ ಏನು ಇಲ್ಲಿ ಮಾತೇ ಇಲ್ಲ. ಕುರಾನ್ನಲ್ಲಿ ಅದು ಬಂದ್ಬಿಟ್ಟಿದೆ, ಅದೆಲ್ಲರಿಗೂ ಗೊತ್ತಿದ್ದ ವಿಷಯ ಅದು ಅವನಿಗೂ ಗೊತ್ತಿತ್ತು, ಅದು ಓದಿದ್ದಾನೆ ಅಂತ ಕಾಣಿಸ್ತದೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಯಾರು ಪರಸ್ಪರ ದೇವರನ್ನು ಆರಾಧಿಸಿದ್ರು, ಪರಸ್ಪರ ನೀವು ಹೋರಾಡ್ತಿರೋ, ಹೇಗೆ ತಾನೇ ದೇವರು ನಿಮಗೆ ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಅಂದರೆ ಇದನ್ನು ನಂಬೋದಾದರೆ ಆ ಮುಸ್ಲಿಮ್ಸ್ ಎದುರಿಗೆ ಈ ಥರ ಮಾತಾಡಿದ್ರಿಗೆ ಅವನು ಸುಮ್ಮನೆ ಬಿಟ್ಟಿದ್ದೇ ಒಂದು ಆಶ್ಚರ್ಯ. ಅವರು ಹೊಡಿಲಿಲ್ಲ, ಅವನಿಗೆ ಏನು ಹಾರಂ ಮಾಡಲಿಲ್ಲ. ಸೊ ಅಲ್ಲಿಂದ ಅವನು ಬಾಗ್ದಾದ್ಗೂ ಹೋಗ್ತಾನಂತೆ. ಬಾಗ್ದಾದ್ಗೂ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ ಅವನು. ಅಲ್ಲಿ ಮುಸ್ಲಿಮ್ಸ್ ಇದ್ರಲ್ಲ ಜಾಸ್ತಿ, ಇವನ್ನೆಲ್ಲ ಪ್ರಾರ್ಥನೆ ಮಾಡೋ ರೀತಿ ನೋಡ್ಬಿಟ್ಟು ಅವ್ರಿಗೂ ಬೇಜಾರಾಗತ್ತಂತೆ. ಅವ್ರಿಗೆ ಕೋಪ ಬರ್ತದೆ ಅವ್ರಿಗೆ. ಇದ್ಯಾಕೆ ನೀನು ಇಲ್ಲಿ ಬಂದ್ಬಿಟ್ಟು ಈ ಥರ ಎಲ್ಲ ಪ್ರಾರ್ಥನೆ ಮಾಡ್ತೀಯಾ? ಸ್ವಲ್ಪ ಮುಸ್ಲಿಮ್ ಆದರೆ ಮುಸ್ಲಿಮ್ ಥರ ಮಾತಾಡಬೇಕು, ಹಿಂದೂ ಆದರೆ ಹಿಂದೂ ಥರ ಇರಬೇಕು. ನೀನು ಎರಡು ಥರನೂ ಇಲ್ಲ, ನೀನು ಬೇರೆ ಥರನೇ ಮಾತಾಡ್ತೀಯಲ್ಲ, ಬೇರೆ ಥರನೇ ಪ್ರವಚನ ಕೊಡ್ತೀವಿ, ಯಾತಕ್ಕೆ ಅಂತ ಕೇಳ್ತಾರಂತವ್ರು. ಆವಾಗ ಬಾಗ್ದಾದ್ನಲ್ಲಿ ತಂಗಿರೋ ವಿಷಯ ಈಗ ಮಧ್ಯದಲ್ಲಿ ಹೇಳ್ತಾರೆ. ಇತಿಹಾಸಕಾರರು ಹೇಳಿದ್ದಾರೆ, ಗುರ್ಸಿದಾರಂತೆ. ಆಶ್ಚರ್ಯ ತರುತ್ತೆ. ಅಲ್ಲೊಂದು ಪೂಜಾ ವಿಗ್ರಹ ಇಟ್ಬಿಟ್ಟು ಅವನ ಹೆಸರು ಅಮರವಾಗಿಸ್ತಾರೆ, ಅದು ಇದಂತೆಲ್ಲ ಹೇಳ್ತಾರೆ. ಟರ್ಕಿ ಭಾಷೆಯಲ್ಲಿ ಕೆತ್ತಲಾದ ಒಂದು ಶಿಲಾಶಾಸನ ಬೇರೆ ಇದೆಯಂತೆ, ಅದು ಏನೋ ಗೊತ್ತಿಲ್ಲ, ಅದು ಯಾರು ನೋಡಿದಾರೋ ಇಲ್ಲ ಗೊತ್ತಿಲ್ಲ. ಬಟ್ ಇತಿಹಾಸಕಾರ ಮಾತ್ರ ಅದು ಹೇಳ್ಬಿಟ್ಟಿದ್ದಾರೆ. ಎನಿವೆ ಅಲ್ಲಿಂದ ವಾಪಸ್ ಬರ್ತಾನೆ, ಬಾಗ್ದಾದ್ ಮತ್ತು ಮದೀನಾ ಮೆಕ್ಕ ಎಲ್ಲ ನೋಡಿಕೊಂಡು ವಾಪಸ್ ಬರ್ತಾರೆ. ವಾಪಸ್ಸಿಗೆ ಬಂದಾಗ ನಿಷ್ಠಾವತಂ ಇವನು ಮರ್ದಾನ ಇರ್ತಾನಲ್ಲ, ಅವನ ಮುಸ್ಲಿಮ್
ಡೋಲಕ್ ಬಾರಿಸಿದವನು ಅವನು ಮಗನ್ನ ತನ್ನ ಇದಕ್ಕೆ ಸೇರಿಸ್ಕೊಳ್ತಾನೆ, ಡೋಲಕ್ ಬಾರಿಸುವನಾಗಿ ಬರ್ತಾನೆ ಅವನು ಕೂಡ. ಅಲ್ಲಿ ಲೆಹನಾ ಅಂತ ಒಬ್ಬ ಶಿಷ್ಯನಾಗಿ ಸಿಗ್ತಾನೆ ಅವನಿಗೆ. ಅವನ ಹೆಸರು ಲೆಹನಾ ಅಂತ. ಅತ್ಯಂತ ನಿಕಟ ನಿಷ್ಠಾವಂತ ಶಿಷ್ಯನಾಗಿ ಹೊರಮ್ತಾನೆ ಅವನು. ಇದು ಲೆಹನಾ ಇವನ ಶಿಷ್ಯನಾಗಿದ್ದು ಹೇಗೆ ಅಂತಂದರೆ ಅದಕ್ಕೊಂದು ಕಥೆ ಇದೆ. ಆ ಕಥೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಕ್ಕೇನಾಯ್ತಂದ್ರೆ ಒಂದು ಸಲ ಕಾಡು ಮನುಷ್ಯನ ಥರ ಪೋಷಾಕ್ ಧರಿಸಿ ಕೈಯಲ್ಲಿ ಒಂದು ಚಾಕು ಹಿಡ್ಕೊಂಡು ಬೇಟೆ ನಾಯಿಗಳೊಂದಿಗೆ ಕಾಡಿನೊಳಗೆ ಹೋಗ್ತಾನಂತೆ. ಸೊ ಅಲ್ಲಿ ಅವನ ಅವತಾರ ಎಲ್ಲ ನೋಡ್ಬಿಟ್ಟು ಜನ ಎಲ್ಲ ಓಡೋಗ್ಬಿಡ್ತಾರಂತೆ. ಇದೇನೇ ನಾನಕ್ಕೆ ಇದ್ದವನು ಇದ್ದಿದ್ದಂಗೆ ಈ ಥರ ಮಾಡ್ತಾ ಇದ್ದಾನಲ್ಲಪ್ಪ, ಕಾಡು ಮನುಷ್ಯನ ಥರ ಎಲ್ಲ ನಾಯಿ ಜೊತೆಗೆ ಚಾಕು ಹಿಡ್ಕೊಂಡು ಬೇರೆ ಹೋಗ್ತಾ ಇದ್ದಾನೆ, ಎಲ್ಲ ಓಡೋಗ್ಬಿಡ್ತು ನಾಯಕು. ಆದರೆ ಕೆಲವರೆಲ್ಲ ಹಿಂಬಾಲಿಸ್ತಾರಂತೆ, ನೋಡೋಣ ಇವನು ಏನು ಮಾಡ್ತಾನೆ ಅಂಥೇಳಿ. ಸೊ ಅಂತಿಮವಾಗಿ ಇವನೇನು ಮಾಡ್ತಾನೆ, ನಾನಕ್ಕು ಒಂದಷ್ಟು ನಾಣ್ಯ ಎಲ್ಲ ಚೆಲ್ತಾನಂತೆ ಹೋಗೋವಾಗ. ಆ ನಾಣ್ಯನ ಆರಿಸ್ಕೊಂಡ್ಬಿಟ್ಟು ಎಲ್ಲರೂ ಓಡೋಗ್ಬಿಡ್ತಂತೆ ಅವನ ಹಿಂದೆ ಬಂದವ್ರಲ್ಲ ಕೆಲವರೆಲ್ಲ. ಆದರೆ ಉಳಿದೋರು ಯಾರು ನಾಣ್ಯಕ್ಕೆ ಆಸೆ ಪಡದೆ ಉಳಿದವರು ಅಂದರೆ ಈ ಲೆಹನಾ ಮತ್ತು ಇನ್ನಿಬ್ಬರು, ಅವರಿಬ್ಬರು ಇವನ್ನ ಹಿಂಬಾಲಿಸ್ತಾರೆ. ಏನು ಮಾಡ್ತಾನೆ ನೋಡೋಣ, ನಾನಕ್ಕೆಲ್ಲೋ ಕಾಡು ಒಳಗಡೆ ಹೋಗ್ತಿದ್ದಾನಲ್ಲ, ಯಾಕೆ ಹೋಗ್ತಾನೆ, ಏನು ಮಾಡ್ತಾನೆ ನೋಡೋಣ ಅಂತ ಕುತೂಹಲ ಹೋಗ್ತಾ ಇರುತ್ತೆ. ಬಾಕಿಯವರೆಲ್ಲ ದುಡ್ಡು ತೊಗೊಂಡು ಓಡೋಗ್ಬಿಡ್ತಾರಂತೆ, ವಾಪಸ್ ಹೊಟ್ಟೋಗ್ತಾರಂತೆ. ಸರ್ ಅಲ್ಲಿ ಹೋದರೆ ಅಲ್ಲಿ ಅವನಿಗೇನಾಗುತ್ತೆ, ಒಂದು ಶವ ಬೆಂಕಿಯಲ್ಲಿ ಹತ್ತಿ ಉರಿತಿತ್ತಂತೆ. ನಾನಕ್ಕು ಆ ಶವದ ಮುಂದೆ ನಿಂತ್ಕೊಂಡು ಕೂಗ್ತಾ ಇದ್ದಂತೆ. ಏನು ಕೂಗ್ತಾ ಇದ್ದ ಅಂದರೆ ಕಿರ್ಚ್ತಾ ಇದ್ದಾನಂತೆ. ಯಾಕೆ ಹಿಂಗೆ ಕಿರ್ಚ್ತಾನೆ, ಯಾಕೆ ಹಿಂಗೆ ಕೂಗ್ತಾನೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಏನಾಗಲಿ ಇವರಿಬ್ಬರು ನೋಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಇಬ್ಬರು, ಲೆಹನಾ ಮತ್ತು ಅವನಿಬ್ಬರು ಫ್ರೆಂಡ್ಸು. ಅದು ಒಂಥರ ಭಯಂಕರವಾಗಿ ಕಾಣಿಸ್ತಾ ಇತ್ತು, ಹೆದರಿಕೆ ಆಗೋತಿತ್ತು. ಲೆಹನಾ ಅದನ್ನು ನೋಡಿ ನಿಂತ್ಕೊಳ್ತಾನೆ. ಇಬ್ಬರು ಸಂಗಡಿಗೆ ಬರ್ತಿತ್ತಲ್ಲ ಅವ್ರಿಗೂ ಇದಕ್ಕೆ ಭಯ ಬಿಟ್ಬಿಡ್ತಾರೆ. ಇದು ಏನಪ್ಪ ಹುಚ್ಚಿಡ್ದು ಬಿಟ್ಟಿದೆ, ನಾನಕ್ಕೆ ಇದನ್ನು ಇಲ್ಲಿರೋದು ಸರಿ ಇಲ್ಲ ಅಂತೇಳಿ ಅವರು ಕಾಲಿಗೆ ಬುದ್ಧಿ ಹೇಳ್ತಾರೆ ಅಂತ ಓಡೋಗ್ಬಿಡ್ತಾರೆ ಅವರು. ಲೆಹನಾ ಏನು ಮಾಡ್ತಾನೆ, ನೋಡೋಣ ಇದನ್ನು ಪರೀಕ್ಷೆ ಮಾಡಬೇಕು, ಈ ಗುರು ಯಾವ ಥರ, ಏನು ಕತೆ ಇದು, ಯಾಕೆ ಮಾಡ್ತಾ ಇದ್ದೀನಿ ನೋಡೋಣ ಅಂದ್ಬಿಟ್ಟು ಆ ಶವನ ತೆಗೆದ್ಬಿಟ್ಟು ಕಿತ್ಬಿಟ್ಟು ಒಂಥರ ತಿನ್ನೋ ಥರ ಒಂದು ಪ್ರಯತ್ನ ಮಾಡ್ತಾನಂತೆ. ಆವಾಗ ನಾನಕ್ಕೆ ಏನು ಮಾಡ್ತಾನಂತೆ, ತಡಿತಾನಂತೆ. ಸಾಕಪ್ಪ ಇನ್ನೇನು ಬೇಡ, ನನ್ನ ಒಂದು ಪ್ರಯತ್ನ ಇವತ್ತು ಸಫಲ ಆಯಿತು. ಈಗ ನನ್ನ ಹಿಂದೆ ಎಷ್ಟು ಜನ ಬರ್ತಾರೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಇದೊಂದು ಮಾಡಿದೆ, ಅದು ಪರೀಕ್ಷೆ ಮಾಡಿದೆ ಅಷ್ಟೇ. ಇದು ಈಗ ನನಗೆ ಮನವರಿಕೆ ಆಯಿತು, ಯಾರು ನನ್ನ ಪಟ್ಟ ಶಿಷ್ಯ ಆಗ್ಬೋದು, ಯಾರು ಆಗಬೇಕು ಅಂತ ಈಗ ಅರ್ಥ ಆಯ್ತು ನನಗೆ. ಬಾ ನೀನು ನನ್ನ ಉತ್ತರಾಧಿಕಾರಿಯಾಗಿ ನೀನಾಗು. ಈಗ ನನ್ನ ಸ್ವಂತ ಮಕ್ಕಳೇ ಅವಿಧೇಯತರಾಗಿದ್ದಾಗ ನನ್ನ ದಾರಿ ತುಳಿದೇನೆ, ಅವರೇ ಪ್ರತ್ಯೇಕವಾಗಿ ಅಲ್ಲಿ ಇಲ್ಲಿ ಓಡಾಡಿದ್ದಾರೆ, ಇನ್ಯಾರೂ ನಂಗೆ ಸಿಗಲಿಲ್ಲ, ನಾನು ಪರೀಕ್ಷೆ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡಿದ್ದೀನಿ. ಈಗ ನೀನು ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ದೀಯಾ, ನಿನ್ನನ್ನು ನಾನು ಉತ್ತರಾಧಿಕಾರಿ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ವಾಪಸ್ ಬಂದು, ನೀನೇ ಇವತ್ತು ನನ್ನ ನೀನು ಒಬ್ಬ ನೀನು ಗುರು ಆಗಬೇಕು, ನನ್ನ ನಂತರ ನೀನೇ ನನ್ನ ಪಟ್ಟದ ಅಧಿಕಾರಿ ಆಗಬೇಕು ಅಂತ ಹೇಳಿ, ಗುರುನ ಅಧಿಕಾರಿ ಆಗಬೇಕು ಅಂತ ಹೇಳ್ತಾನೆ. ಅದನ್ನು ಕೇಳಿ ಅವನ ಹೆಂಡತಿಗೆ ಕೋಪ ಬರ್ತದೆ, ಎಲ್ಲರಿಗೂ ಬಂದಂಗೆ ಅವನ ಹೆಂಡತಿಗೂ ಕೋಪ ಬರ್ತದಂತೆ. ನನ್ನ ಮತ್ತು ಇವನ ಗತಿ ಏನು ಅಂತ. ಈಗ ಪತ್ನಿ ಎಲ್ಲ ಬಿಟ್ಬಿಟ್ಟಿದ್ದಾನೆ, ಮಕ್ಕಳಿಬ್ರು ಇದ್ರು, ಅವರಿಬ್ಬರು ಸಪ್ರೇಟ್ ಇದ್ರು, ಏನಾಗಿದ್ರು, ಆದರೂ ಇಷ್ಟು ಈಗಾಗಲೇ ಗುರುನ ಪದವಿ ಅಲಂಕರಿಸ್ಕೊಂಡ್ಬಿಟ್ಟಿರ್ತಾನಲ್ಲ, ಆಶ್ರಮ ಸ್ಥಾಪನೆ ಮಾಡಿರ್ತಾನಲ್ಲ, ಬೇಕಾದಷ್ಟು ಜನ ಬರ್ತಾ ಇರ್ತಾರಲ್ಲ, ಎಲ್ಲ ಕಾಣಿಕೆ ಬರ್ತಾ ಇರ್ತದಲ್ಲ. ಸೊ ಅದೆಲ್ಲ ಅವನ ಮಕ್ಕಳು ಉತ್ತರಾಧಿಕಾರಿ, ನಾನಕ್ಕನ ಮಕ್ಕಳಾಗೋ ಬದಲು ಇವನೇ ಆಗಬೇಕು ಅಂತ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಬೇಡ ಅಂತ ಅವರು ಗಲಾಟೆ ಮಾಡ್ತಾರೆ. ಅದು ಈಗಲೂ ನಡೀತದಲ್ಲ, ಅದೆಲ್ಲ ಇದ್ದಿದ್ದೇ ಅದು. ಸೊ ಆವಾಗ ಪ್ರಸಿದ್ಧ ಒಂದು ಹಾಡು ಹೇಳ್ತಾನಂತೆ, ನೀವು ಗಲಾಟೆ ಮಾಡಬೇಡ್ರಿ, ನಿಮಗೆಲ್ಲ ತೊಂದರೆ ಆಗುತ್ತೆ, ಇದರಿಂದ ನೀವೇನು ಒಂದು ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ಪರೀಕ್ಷೆ ಮಾಡಿರೋದು ನೀವು ದೇವರ ಆದಾನೆ ಅಂದರೆ ಸೋಹಿಲ ಅಂತ ಅವ್ರು ಕರೀತಾರೆ. ಅದು ನಾನು ಇಷ್ಟು ದಿವಸ ನಾನು ಏನೇನು ಗಳಿಸಿದ್ನೋ ಅದೆಲ್ಲ ಇವನಿಗೆ ಕೊಡ್ತಾ ಇದ್ದೀನಿ, ಯಾಕೆಂದರೆ ಇವನಿಗೆ ನಾನು ಪರೀಕ್ಷೆ ಮಾಡಿದ್ದೀನಪ್ಪ, ನೀನು ಯಾವ ಥರನೂ ನೀವು ಬೇಜಾರು ಮಾಡ್ಕೊಳ್ಬೇಡಿ ಅಂತೇಳಿ ಅವನು ಪ್ರಸಿದ್ಧ ಒಂದು ಬೀಳ್ಕೊಡೆಯ ಹಾಡು ಕೂಡ ಹೇಳ್ತಾನಂತೆ. ಆ ಹಾಡೇ ಇದು. ಈಗ ನಾನು ಹೇಳಕ್ಕೆ ಹೋಗ್ತೀನಿ. ಚಿತ್ತಗ್ರಹದಲ್ಲಿ ಕುಳಿತ ದೇವರ ಗುಣಗಾನ ಮಾಡಿ ಹಾಡು, ನನ್ನ ಕೆಚ್ಚದೆ ದೇವರ ಹಾಡು ಮನಸ್ಸನ್ನು ಗೂಡಿಗೆ ತರುತ್ತದೆ. ಹೌದು, ಯಾರ ಕೊಡುಗೆಯ ಬೆಲೆ ಕಟ್ಟಲಾರದೋ ಹೇಗೆ ತಾನೇ ಅದರ ಬೆಲೆ ಕಟ್ಟಲಾಗುತ್ತದೆ. ನೀಡುವಂತಾಗಿರುವಾಗ ವರ್ಷ ತಿಂಗಳ ಗಂಟೆಗಳ ಲಗ್ನ ನಿಶ್ಚಯವಾಗಿದೆ,
ಹೊಸ್ತಿಲ ಮೇಲೆ ಎಣ್ಣೆ ಸುರಿಸಿರಿ ನನ್ನ ಸಂಗಾತಿಗಳೇ, ನನ್ನ ಪ್ರೇಮಿಯನ್ನು ಭೇಟಿ ಮಾಡಲು ನನಗೆ ಹಾರೈಸಿರಿ. ಪ್ರತಿಯೊಬ್ಬರ ಮನೆಗೆ ಈ ದಿನ ಅಥವಾ ನಾಳೆ ದೂರದಿಂದ ಕರೆ ಬರುವುದು. ನಿಮ್ಮ ದೇವರನ್ನು ಹೃದಯದಲ್ಲಿ ತೆರೆದಿಡಿ, ಯಾಕಂದರೆ ಆ ದಿನ ಎಲ್ಲರಿಗೂ ಬಂದೇ ಬರುವುದು ಅಂತ ಅದು ಕೊನೆಯ ಹಾಡೋದು ಅವನು ಹೇಳಿದಂತೆ. ಇದು ಅಂತಿಮವಾಗಿ ಹಾಡೋದು. ಸೊ ಅಲ್ಲಿಂದ ಪ್ರಸಿದ್ಧ ಬೀಳ್ಕೊಡುಗೆ ಹಾಡು ಹೇಳಿಬಿಟ್ಟು ತನ್ನ ಉತ್ತರಾಧಿಕಾರಿ ಲೆಹನ ಅವನಿಗೆ ಗುರು ಅಂಗದ್ ಎಂದು ಕರೆಯಲಾಯಿತು. ಮುಂದೆ ಅವನಿಗೆ ನಮಸ್ಕಾರ ಮಾಡಿಬಿಡ್ತಾನೆ. ಅವನಿಗೆ ನಮಸ್ಕಾರ ಮಾಡಿ ಈ ಪದಗಳ ಗ್ರಂಥ, ಗುರು ಗ್ರಂಥ ಅಂತ ಏನು ಹೇಳ್ತೀವಿ, ಅವನಿಗೆಲ್ಲ ಬರ್ದಿದ್ದೆಲ್ಲ ಇಟ್ಕೊಂಡಿರ್ತಾನಲ್ಲ, ಅದನ್ನು ಅರ್ಪಿಸಿ ಸಮಾಧ ಸ್ಥಿತಿಗೆ ತಿರ್ತಾನೆ. ಅವನ ಮರಣ ಸೆಪ್ಟೆಂಬರ್ ತಿಂಗಳು ಕ್ರಿಸ್ತಶಕ 1539 ಆಯಿತು ಅಂತ ಹೇಳಿದ್ದಾರೆ ಇತಿಹಾಸಕಾರರು. ಸೊ ಅವನ ಜೀವಿಸುವಾಗಲೇ ಹಿಂದೂ ಮುಸ್ಲಿಮರು ಅವನ ಶಿಷ್ಯರಾಗಿದ್ದು, ಹಿಂದೂಗಳು ಅವನನ್ನು ಸಂತರೆಂದು ಕರೆದ್ರು, ಮುಸ್ಲಿಮರು ಅವನ ಕಲಂದರೆಂದು ಕರೆದುಕೊಂಡ್ರು. ಆದರೆ ಬೆಳಿಗ್ಗೆ ನೋಡಿದಾಗ ಅವನ ಶವ ಅಲ್ಲಿ ಇರೋದಿಲ್ಲಂತೆ. ಆ ಶವದ ಬದಲು ಅಲ್ಲಿ ಬರೀ ಪುಷ್ಪಗಳಿರ್ತದಂತೆ. ಇದೊಂದು ಕತೆ. ಇದು ಅಂತ್ಯವಾಯಿತು ನಾನಕನ ಒಂದು ಸಾರ್ಥಕ ಜೀವನ. ಅಂದರೆ ಒಟ್ಟಾರೆ ಹೇಳೋದಾದರೆ ಅವನ ಒಂದು ಧರ್ಮ, ಈಗ ಏನು ಕರಿತೀವಲ್ಲ, ಸಿಖ್ ಧರ್ಮ ಅಂತ ಏನು ಕರಿತೀವಿ, ಸಿಕ್ಕಿಸಮ್ ಅಂತ ಏನು ಕರಿತೀವಿ, ಅದು ಸಾರಾಂಶ ಇಷ್ಟಲ್ಲೇ ಹೇಳ್ಬೋದು. ಅದು ಅವನ ಏನಂದ್ರೆ ಏಕ ಓಂ ಸತ್ನಾಮ ಕರ್ತಾ ಪುರುಷ ನಿರ್ಭವ ನಿರ್ಭಯ ನಿರಂಕಾರ ಅಕಾಲ ಮೂರ್ತಿ ಆದಿಸತ್ತ ಯುಗಾದಿಸತ್ತ ಹೈ ಭೀ ಸತ್ತ ನಾನಕ ಹೋಗೋ ಸತ್ತ ಅಂತ ಈ 4 ಲೈನ್ನಲ್ಲಿ ಅವನ ಕಂಪ್ಲೀಟ್ ಧರ್ಮದ ಸಂದೇಶ, ತತ್ವ ಪ್ರಚಾರವನ್ನು ಹೇಳ್ತಾರೆ. ಅದೇನು ಪ್ರಕಾರ, ಅದೇನು ಅಂದರೆ ದೇವರ ಆಜ್ಞೆ ಅಥವಾ ಹುಕುಂ ಎಂಬುದು ಇದೇನೆ. ದೇವರ ಆಜ್ಞೆಯ ಪ್ರಕಾರ ಸಕಲ ಪ್ರಕೃತಿ ತನ್ನ ಕಾರ್ಯ ಎಸಗುತ್ತಿದೆ. ನಾವು ಅದಕ್ಕಾಗಿ ಹೆದರಬೇಕಾಗಿಲ್ಲ. ಆದರೆ ಹೆದರಬೇಕಾದದ್ದು ನಮ್ಮ ಅಂತರಂಗ ಅಹಂಕಾರಕ್ಕೆ. ಯಾಕೆಂದರೆ ಈ ಅಹಂ ಸತತವಾಗಿ ದೇವರ ಆಜ್ಞೆ ಅಥವಾ ಪ್ರಕೃತಿ ನಿಯಮಗಳನ್ನು ಉಲ್ಲಂಘಿಸಿ ನೈತಿಕ ನಿಯಮಾವಳಿಗಳನ್ನು ಬದಿಗೊತ್ತಿ ನಮ್ಮನ್ನು ಕೂಪಕ್ಕೆ ಎಳೆಯುತ್ತದೆ. ಯಾರು ತನ್ನ ಅಹಮ್ಮನ್ನು ಅದುಮಿ ಹಿಡಿದು ದೈವಾಜ್ಞೆಗೆ ತಲೆಬಾಗುತ್ತಾರೋ ಅವರು ಸಿದ್ಧಿಸುತ್ತಾರೆ. ಈ ಕಾರ್ಯದಲ್ಲಿ ಸಫಲಗೊಂಡ ಯಾರು ಯಾವಾಗಲೂ ತನ್ನ ಪವಿತ್ರ ಸಂಗಾತಿ ಸಾಧು ಸಂತರೊಂದಿಗೆ ಸಹವಾಸ ಮಾಡಿ ಗುರುವಿನ ನಾಮ ಜಪಿಸಿ ಅಥವಾ ಸತ್ಯವನ್ನು ಪ್ರತಿಪಾದಿಸಿ ಹಾಡಿ ನಲಿದು ಜೀವನ ಸಾಗಿಸುವರೋ ಅಂಥವರು ಸಾಕ್ಷಾತ್ಕಾರ ಪಡೆಯುವರು ಅಂತ ಹೇಳಿಬಿಟ್ಟು ಈ ಮತ ಸಂಸ್ಥಾಪಕ ಗುರುನಾನಕನ ಕತೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವು ಮುಂದಿನ ಸಂಚಿಕೆಯಲ್ಲಿ ಅವನ ಪರಂಪರೆಯಲ್ಲಿ, ಗುರು ಪರಂಪರೆಯಲ್ಲಿ ಯಾರು ಬಂದರೋ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು, ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ದೇವಲೋಕ ಅಪೇಕ್ಷಿಸುವರು ಕೆಲವರು, ಸ್ವರ್ಗ ಲೋಕ ಅಪೇಕ್ಷಿಸುವರು ಇತರರು. ರಾಮ 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 ಎನ್ನುವರು ಕೆಲವರು, ಖುದಾ ಎನ್ನುವರು ಕೆಲವರು. ನಾನಕ ಹೇಳ್ತಾರೆ, ನಾನಕ ಹೇಳ್ತಾರೆ, ದೇವರ ಇಚ್ಛೆ ಪಡೆದಾತ ಅರಿಯುವನು ದೇವರ ರಹಸ್ಯವನು. ರಾಮ ರಾಮ ರಾಮ
ಕೆಲವರು ಖುದಾ ಎನ್ನುವರು, ಕೆಲವರು